ಓಪನ್ ಫೋರ್ಸ್ ಈ ಸಮಸ್ಯೆ ತುಂಬ ಜನಕ್ಕೆ ಇರುತ್ತೆ ಅಲ್ವಾ. ಇದಕ್ಕೆ ರೆಮಿಡಿನ ತಿಳಿಸಿ ಅಂತ ಹೇಳ್ತಾ ಇದ್ರಿ. ಜಸ್ಟ್ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಹೋಮ್ ರೆಮಿಡಿಯನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ಇದರಿಂದ ನಿಮ್ಮ ಸ್ಕಿನ್ ಫೋರ್ಸ್ ಕ್ಲೋಸ್ ಆಗುತ್ತೆ, ಸ್ಕಿನ್ನು ಗ್ಲೋ ಆಗುತ್ತೆ, ಸ್ಕಿನ್ ವೈಟ್ ಕೂಡ ಆಗುತ್ತೆ. ಈ ರೆಮಿಡಿಯಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಸನ್ ಟ್ಯಾನ್ ಮತ್ತು ಪಿಗ್ಮೆಂಟೇಷನ್ ಅಂತಹ ಸಮಸ್ಯೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸನ್ನು ಕೂಡ ರಿಮೂವ್ ಮಾಡುತ್ತೆ. ಹಾಗಿದ್ರೆ ಈ ಸಿಂಪಲ್ ರೆಮಿಡಿಯನ್ನು ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದಕ್ಕೆ ನಮಗೆ ಮೊದಲನೇದಾಗಿ ಮೊಸರು ಬೇಕಾಗತ್ತೆ. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಚರ್ಮದ ಒಂದು ಈ ಸನ್ ಟ್ಯಾನ್ ಇರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ, ಈ ಡಾರ್ಕ್ ಪ್ಯಾಚಸ್ ಅಥವಾ ಪಿಂಪಲ್ಸ್, ಮಾರ್ಕ್ಸ್ ಇದೆಲ್ಲವನ್ನು ಕ್ಲಿಯರ್ ಮಾಡುತ್ತೆ. ಜೊತೆಗೆ ನ್ಯಾಚುರಲಾಗಿ ಮಾಯ್ಶ್ಚರೈಸ್ ಮಾಡುತ್ತೆ, ನ್ಯಾಚುರಲಾಗಿ ಸ್ಕಿನ್ನ ಬ್ಲೀಚ್ ಮಾಡುತ್ತೆ. ಜೊತೆಗೆ 1 ಚಮಚ ಅಥವಾ ನಿಮ್ಮ ಮುಖಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಕೂಡ ಅಷ್ಟೇ ಸ್ಕಿನ್ ಫೋರ್ಸನ್ನು ಕ್ಲೋಸ್ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇದು ನ್ಯಾಚುರಲ್ ಸ್ಕ್ರಬ್ಬರ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಇದು ನಮ್ಮ ಒಂದು ಸ್ಕಿನ್ನಲ್ಲಿರುವಂತಹ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸನ್ನು ಕೂಡ ರಿಮೂವ್ ಮಾಡುತ್ತೆ, ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ. ಮೊಸರು ಮತ್ತು ಅಕ್ಕಿ ಹಿಟ್ಟು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖವನ್ನು ವಾಶ್ ಮಾಡಿಕೊಂಡು ಮುಖ ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ ಡ್ರೈ ಆಗೋವರೆಗೂ ಹಾಗೆ ಬಿಡಿ. ನಿಮಗೆ ಡ್ರೈ ಆಗೋದಕ್ಕೆ ಒಂದು 15 ಮಿನಿಟ್ಸ್ ಬೇಕಾಗತ್ತೆ. ಡ್ರೈ ಆದಮೇಲೆ ಸ್ವಲ್ಪ ಬೆಚ್ಚಗಿರುವಂತಹ ನೀರಲ್ಲಿ ಮುಖವನ್ನು ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಈ ಓಪನ್ ಫೋರ್ಸ್ ಸಮಸ್ಯೆ ಏನಿರುತ್ತೆ, ಈ ಸ್ಕಿನ್ನಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಓಪನ್ ಆಗಿರುತ್ತೆ ನೋಡಿ, ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ಜಸ್ಟ್ 2 ಪದಾರ್ಥಗಳನ್ನು ಬಳಸಿ ನೀವು ಮನೆಯಲ್ಲೇ ನಿಮ್ಮ ಸ್ಕಿನ್ನನ್ನು ಕೇರ್ ಮಾಡ್ಕೊಳ್ಬಹುದು. ಇದನ್ನು ಪ್ರತಿನಿತ್ಯ ಬಳಸಬೇಕಾ? ಬೇಡ. ವಾರದಲ್ಲಿ 2 ಅಥವಾ 3 ಸಲ ಬಳಸಿದ್ರೆ ಸಾಕು, ನಿಮ್ಮ ಈ ಸಮಸ್ಯೆ ಮಾಯ ಆಗುತ್ತೆ. ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.